ಹೃದಯಾನ ಮಾಡಿಕೊಟ್ಟ ದೇವ ಎರಡು ಭಾಗವ ಸಮಪಾಲು ಮಾಡಿ ಹಂಚಿಬಿಟ್ಟ ಒಂದೇ ಪ್ರೇಮವ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ. ಸರ್ ಬ್ಯುಸಿ ಇದ್ದೀರಾ? ಹಾಗೇನಿಲ್ಲ ಸರ್. ಸ್ಪಂದನ ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ಏನೋ ಪರ್ಚೇಸ್ ಮಾಡಬೇಕು ಅಂತ ಹೇಳ್ತಾ ಇದ್ಲು. ಹೊರಡೋಣ ಅಂತ ಹೇಳಿದ್ದೆ, ಅಷ್ಟರಲ್ಲಿ ನಿಮ್ಮ ಕಾಲ್ ಬಂತು. ಸರ್ ತೊಂದರೆ ಏನಿಲ್ಲ, ನಾನು ಹೇಗಿದ್ರು ರೌಂಡ್ಸಲ್ಲಿ ಇದ್ದೀನಿ. ಬೇಕಿದ್ರೆ ನಾನೇ ಸ್ಪಂದನನ್ನ ಮಾರ್ಕೆಟ್ಗೆ ಕರ್ಕೊಂಡು ಹೋಗಿ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಇಫ್ ಯು ಡೋಂಟ್ ಮೈಂಡ್, ಹಾಗೆ ಮನೆ ಕಡೆ ಬಂದರೆ ಸ್ವಲ್ಪ ಕಾಫಿ ಕುಡಿಬೋದು. ಅಷ್ಟರೊಳಗೆ ನಾನು ರೆಡಿ ಆಗಿಬಿಡ್ತೀನಿ. ಸರ್ ಇದರಲ್ಲಿ ಬೇಜಾರಾಗುವಂಥದ್ದು ಏನಿದೆ ಸರ್? ಸ್ಪಂದನ ಮೇಲೆ ನಿಮ್ಗೆ ಎಷ್ಟು ರೆಸ್ಪಾನ್ಸಿಬಿಲಿಟೀಸ್ ಇದೆಯೋ ನನಗೂ ಅಷ್ಟೇ ಇದೆ ಸರ್. ಬೇಗ ಬರ್ತೀನಿ ಸರ್, ಹೊರಡ್ತೀನಿ. ಥ್ಯಾಂಕ್ ಯು ಸರ್. ಉಸೆ, ನಾನು ಅರ್ಜೆಂಟ್ SP ಸಾಹೇಬ್ರನ್ನ ಮೀಟ್ ಮಾಡಕ್ ಹೋಗ್ಬೇಕು. ಈಗ ವಿಕ್ರಾಂತ್ ಸಾಹೇಬ್ರು ಇಲ್ಲಿಗೆ ಬರ್ತಾ ಇದ್ದಾರೆ. ಅವರೇ ನಿನ್ನ ಮಾರ್ಕೆಟ್ ಕರ್ಕೊಂಡು ಹೋಗ್ತಾ ಇದ್ದಾರೆ, ಓಕೆನಾ? ಆದ್ರೆ ಒಂದು ಕಂಡೀಷನ್, ಯಾವುದೇ ಕಾರಣಕ್ಕೂ ಆರ್ಮುಗ ಅಂತೆಲ್ಲ ನೀನು ಅವ್ರ ಜೊತೆ ಜಗಳ ಆಡಬಾರ್ದು. ಹಲೋ ಮಿಸ್ಟರ್ ರಾಮಚಂದ್ರ, ನಿನಗ ಅವ್ರ ಸಾಹೇಬ್ರು, ಆದ್ರೆ ನನಗೆ ಫ್ರೆಂಡ್. ನಾವಿಬ್ರು ಈಗ ಒಳ್ಳೆ ಫ್ರೆಂಡ್ಸ್ ಆಗಿದ್ದೀವಿ, ಗೊತ್ತಾ? ಹಿಂಗೆ ನಾವು. ಸರಿ ಅಮ್ಮ, ಸಾಹೇಬ್ರು ಇನ್ನೇನು ಬರ್ತಾರೆ, ಒಳಗೆ ಕೂರ್ಸಿರು, ನಾನು ಈಗ ಬರ್ತೇನೆ. ಸ್ಪಂದನ, ಸರ್ಕಾರದವರು ನಮಗೆ ಬುಲೆಟ್ ಪ್ರೂಫ್ ಜಾಕೆಟ್ ಕೊಡ್ತಾರೆ, ಬುಲೆಟ್ ಪ್ರೂಫ್ ಹೆಲ್ಮೆಟ್ ಕೊಡಲ್ಲ. ಇನ್ಮೇಲೆ ನೀನ್ ಬರ್ಬೇಕಾದ್ರೆ ನೀನ್ ಬರ್ತಾ ಇದೀನಿ ಅಂತ ಸೌಂಡ್ ಮಾಡ್ಕೊಂಬ, ಇಲ್ಲ ಬಿವೇರ್ ಆಫ್ ಸ್ಪಂದನ ಅಂತ ಬೋರ್ಡ್ ಹಾಕೊಂಡ್ಬಿಡು, ಗೊತ್ತಾಗುತ್ತೆ ನೀನ್ ಒಳಗಿದ್ಯಾ ಅಂತ. ಇದೆರಡೂ ಮಾಡಿಲ್ಲ ಅಂದ್ರೆ ನಮ್ಗೆ ಹೇಗಮ್ಮ ಗೊತ್ತಾಗುತ್ತೆ? ವಿಕ್ರಾಂತ್ ಸರ್, ನಮಸ್ಕಾರ. ನಮಸ್ತೆ. ಬನ್ನಿ ಬನ್ನಿ ಒಳಗೆ. ಹಲೋ ಹಲೋ ಅತ್ತೆ, ನನ್ನ ಫ್ರೆಂಡ್ನ ನಾನೇ ಕರಿತೀನಿ. ಆಯ್ತಮ್ಮ, ನೀನ್ ಫ್ರೆಂಡ್ನ ನೀನೇ ಕರಿ. ಬನ್ನಿ ಬನ್ನಿ. ಕುತ್ಕೊಳ್ಳಿ. ಕುತ್ಕೊಳ್ಳಿ. ಕುಡಿಯಕ್ಕೆ ಏನ್ ಕುಡಿತೀರಾ? ಜ್ಯೂಸ್ ತಗೊಂಬರ್ಲಾ? ನಾನ್ ನಿಂಬೆಹಣ್ಣು ಜ್ಯೂಸ್ನ ಸಖತ್ತಾಗಿ ಮಾಡ್ತೀನಿ. ಏ ಕುಡಿಯೋ ತರಾನೇ ಮಾಡ್ತೀನಿ, ಇರಿ ಮಾಡ್ಕೊಂಬರ್ತೀನಿ. ಸ್ಪಂದನ ಮಗು ಇದ್ದಾಗೆ, ಅವಳ ಮಾತಿಗೆ ನಿಮಗ್ ಬೇಜಾರಾಗುತ್ತೇನೋ. ಚಚ್ಚ ಉಷಾ ಅವ್ರೆ, ಹೆಣ್ಮಕ್ಳು ಸ್ಪಂದನ ತರ ಇದ್ರೇನೆ ಚಂದ. ಅವರು ಖುಷಿಯಾಗಿರ್ತಾರೆ, ಜೊತೆಗಿರೋರ್ನು ಖುಷಿಯಾಗಿರ್ತಾರೆ. ಸ್ಪಂದನ, ಏನಿದೆಲ್ಲ? ನನಗೆ ಈ ತರ ಏನೋ ಅಭ್ಯಾಸ ಇಲ್ಲ. ಹೆಲೋ, ಇದು ಸೋಡಾ, ಇದು ಮಿಕ್ಸ್ಚರು, ಇದು ಮಿಕ್ಸಿಂಗ್ಗೆ ಬಿಸ್ಕಿ ತರ್ತೀನಿ ಅಂತ ಅನ್ಕೊಡ್ರಾ? ಇದು ನಿಂಬೆಹಣ್ಣು ಶರ್ಬತ್ತು, ಸುಮ್ ಕೊಡಿರಿ. ಓಹೋ, ಸರ್, ಸ್ಪಂದನ, ಸಾಹೇಬ್ರಿಗೆ ಕುಡಿಯಕ್ಕೆ ಏನಾದ್ರೂ ಕೊಡ್ಬೇಕಾಗಿತ್ತು. ತಿನ್ನಕ್ಕೂ ನೋಡ್ಲಿಲ್ಲ. ಪರವಾಗಿಲ್ಲ, ನನ್ನ ಕೂಸೆಲ್ಲ ಕಲ್ತಿದ್ದಾಳೆ. ಮತ್ತೆ ಈ ಸ್ಪಂದನ ಅಂದ್ರೆ ಏನ್ ಸುಮ್ನೆನಾ? ಹುಡುಗಿಯರಿಗೆ ಎಲ್ಲ ಕೆಲ್ಸಾನು ಬರುತ್ತೆ, ಆದ್ರೆ ಟೈಮ್ ಬರ್ಲಿ ಅಂತ ಸುಮ್ನೆ ಇರ್ತೀವಿ ಅಷ್ಟೇ. ಹಿಂಗೆ ನಾವು. ಸರಿ, ನಾನು SP ಆಫೀಸ್ಗೆ ಹೊರಡ್ತೀನಿ.
ಸಾಹೇಬ್ರು ನಿನ್ನ ಮಾರ್ಕೆಟ್ ಕರ್ಕೊಂಡು ಹೋಗ್ತಾರೆ. ಆದ್ರೆ ನಿಮ್ ಸಾಹೇಬ್ರಿಗೆ ನಾನು ಏನೂ ತೊಂದರೆ ಕೊಡಲ್ಲ. ಸೇಫ್ ಆಗಿ ಕರ್ಕೊಂಡೋಗಿ ಕರ್ಕೊಂಡ್ ಬರ್ತೀನಿ. ಓಕೆ? ಹೌದೌದು, ಸ್ಪಂದನ ಇರ್ಬೇಕಾದ್ರೆ ನನಗೆ ಯಾಕೆ ಭಯ ಅಲ್ವಾ ಸ್ಪಂದನ? ನೀನ್ ನನ್ನ ಜೊತೆ ಇದ್ರೆ ನನ್ಗೆ ಎಷ್ಟು ಧೈರ್ಯ ಗೊತ್ತಾ? ಇರ್ಲಿ ಜಾಸ್ತಿ ಹೊಗಳ್ಬೇಡಿ, ನಂಗೆ ಒಂಥರ ಮುಜುಗರ ಆಗುತ್ತೆ. ಸರಿ ಸರ್, ನಾನು ಹೊರಡ್ತೀನಿ, ಬರ್ತೀನಿ. ಉಷಾ ಅವ್ರೆ, ನೀವು ನಮ್ಮ ಜೊತೆ ಬನ್ನಿ. ಇವರಿಬ್ಬರದು ಎಷ್ಟು ಮುದ್ದಾದ ಜೋಡಿ. ಇವ್ರ ಮಧ್ಯದಲ್ಲಿ ನಾನು ಯಾಕೆ? ಇಲ್ಲ ಸರ್, ನಂಗೆ ಸ್ವಲ್ಪ ಕೆಲಸ ಇದೆ, ನೀವಿಬ್ರು ಹೋಗಿ ಬನ್ನಿ. ಓಹ್ ಸರಿ, ಹಾಗಿದ್ರೆ ಸ್ಪಂದನ ಒಂದ್ ನಿಮಿಷ, ನಾ ರೆಡಿ ಆಗ್ಬಿಟ್ಟು ಬರ್ತೀನಿ. ಹೊರಡ್ಬೇಕಾದ್ರೆ ರೆಡಿ ಆಗ್ಬೇಕಾ?